ಬಾಸ್ ನೋಡ್ತೀರಾ ಸರ್? ಡೈಲಿ ನೋಡ್ತೀವಿ, ಡೈಲಿ ನೋಡ್ತಾ ಇದ್ದೀವಿ. ಏನ್ ಅನ್ಸುತ್ತೆ ಈ ಸಲ Big Boss? ಈಗ ನೋಡಿ ಕಂಪೇರ್ ಮಾಡಿದ್ರೆ ಓ ಸೀಸನ್ಗೆ ಈ ಸೀಸನ್ ಚೆನ್ನಾಗಿದೆ, ನೋಡೋಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಸೊ ಪ್ರತಾಪ್ ಅವರು ಈ ಸರಿ ಚೆನ್ನಾಗಿ, ಅವ್ರದ್ದು ಚೆನ್ನಾಗಿದೆ, ಅವ್ರಿಗೆ ಒಳ್ಳೆ ಒಂದು ವೇದಿಕೆ ಸಿಕ್ಕಿದೆ ಅವ್ರಿಗೆ. ನಿಮ್ ಅವ್ರು ಪ್ರಕಾರ ಟಾಪ್ 5? ಟಾಪ್ 5 ಅಂದರೆ ನನ್ನ ಪ್ರಕಾರ ಫಸ್ಟು ಪ್ರತಾಪ್ ಇರ್ತಾರೆ, ಸಂಗೀತ ಇರ್ತಾರೆ, ಸೆಕೆಂಡು ಕಾರ್ತಿಕ್ ಇರ್ತಾರೆ, ವಿನಯ್ ಇರ್ತಾರೆ, ತನಿಷಾ ಇರ್ತಾರೆ. ಯಾರು ಗೆಲ್ಬಹುದು? ಮೇ ಬಿ ಪ್ರತಾಪ್ ಮತ್ತು ಕಾರ್ತಿಕ್ ಕಾಂಪಿಟೇಷನ್ ಇರ್ಬೋದು. ಸೊ ಟಾಪ್ 2 ಅವರಿಬ್ರು. ಟಾಪ್ ಅವರಿಬ್ಬರು ಇರ್ಬೋದು. ಪ್ರತಾಪ್ ಯಾಕೆ ಗೆಲ್ಬೇಕು? ಅವ್ರಿಗೆ ಒಳ್ಳೆ ಒಂದು ವೇದಿಕೆ ಚೆನ್ನಾಗಿದೆ. ಸೊ ಅವ್ರು ಏನಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಏನು ಇತ್ತು ನೆಗೆಟಿವ್ ಔಟ್ಸೈಡ್ ಇರೋದು, ಅಲ್ಲಿ ಬಂದ ತಕ್ಷಣ ಪ್ರೂವ್ ಮಾಡ್ಕೊಂಡಿದ್ದು ಏನು ಅಂತ ಅವ್ರದ್ದು ಥಾಟ್ ಎಲ್ಲ ಔಟ್ಸೈಡು ಜನ ಥಿಂಕ್ ಮಾಡಿದ ತಕ್ಷಣ ಬೇರೆ ಇತ್ತು. ಇಲ್ಲಿ ಬಂದ ತಕ್ಷಣ ಅವ್ರದ್ದು ಏನಂತ ಪ್ರೂವ್ ಮಾಡ್ಕೊಂಡಿದ್ದು, ಅವ್ರ ವ್ಯಕ್ತಿತ್ವ ಏನಿಗೆ ಹೆಂಗಿರಬೇಕು, ಅದು ಹೆಂಗಿದೆ, ಅವ್ರು ಏನಿದೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಅದು ಓಕೆ. ನಿಮ್ಮ ಪ್ರಕಾರ ಒಳಗೆ ಇಷ್ಟ ಆಗದೆ ಇರೋ ಸ್ಪರ್ಧಿ ಅಂದ್ರೆ ಆಗ್ತಾ ಇರೋ ಸ್ಪರ್ಧಿ ಅಂದರೆ ವಿನಯ್ ಅಂತ ಹೇಳ್ಬೋದು. ಯಾಕೆ? ಅವರು ವಿಲನ್ ಥರ ಇದ್ದಾರೆ, ಎಲ್ಲರಿಗೂ ಒಂಥರ ಕಾಟ ಕೊಡ್ತಾ ಇದ್ದಾರೆ ಒಳಗಿರೋರಿಗೆ, ಅವ್ರು ಹೇಳ್ಬೋದು. ಈಗ 2024 ಬಿಗಿನ್ ಆಗ್ತದೆ. ನಿಮ್ಮ ಪ್ರಕಾರ ಆ ಮನೆ ಒಳಗೆ ಬಿಟ್ರೆ ನಿಮ್ಮನ್ನ ನೀವು ಯಾರಿಗೆ ಏನ್ ಗಿಫ್ಟ್ ಕೊಡ್ತೀರಾ ನ್ಯೂ ಇಯರ್ಗೆ? ನಾನು ಮೇ ಬಿ ತುಕಾಲಿ ಅವ್ರಿಗೆ ಕೊಡ್ತೀನಿ. ಏನಂತ ಏನ್ ಗಿಫ್ಟ್ ಕೊಡ್ತೀರಾ? ಅವ್ರಿಗೆ ಒಂದು ಫನ್ದು ಏನಾದ್ರು ಕೊಡ್ಬೋದು ಅಂತ ಹೇಳ್ತೀನಿ. ಒಂದೇ ಈ ಟೈಮ್ ಈ ಬಂದಿರೋ ಸೀಸನಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಮಾಡಿರೋದು ಅವರಿಂದನೇ. ಸೊ ಅವರಿಗೆ ಒಂದು ಫನ್ ಮಾಡೋಕ್ಕೆ ಅವ್ರು ಒಂದು ಕೊಡೋಕೆ ನಂಗೆ ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಪ್ರಕಾರ ಸ್ಮಾರ್ಟ್ ಪ್ಲೇಯರ್ ಅಂದ್ರೆ ಯಾರು? ಸ್ಮಾರ್ಟ್ ಅಂದರೆ ಸಿರಿ ಮೇಡಮ್ ಹೇಳಿ, ಸರಿ ಮೇಡಮ್ ಅವರ. ನಿಮ್ಮ ಪ್ರಕಾರ ಟಫ್ ಕಾಂಪಿಟೇಷನ್ ಕೊಡ್ತಾ ಇರೋದು ಯಾರಲ್ಲಿ? ಕಾರ್ತಿಕ್ ಹೇಳ್ಬೋದು. ಕಾರ್ತಿಕ್ ಅವರ. ಮೈಂಡ್ ಗೇಮ್ ಅಂದ್ರೆ ಮೈಂಡ್ ಗೇಮ್ ಅಂದರೂ ಸಿರಿ ಇರ್ಬೋದು ಅಂತ ಹೇಳ್ಕೊಂಡಿದ್ದೀನಿ. ಕೆಲವರು ಇವರು ಪ್ರತಾಪ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನಮ್ಗೆ ಆ ಥರ ಏನು ಅನಿಸಿಲ್ಲ. ಸೊ ಅವ್ರು ಇರೋದೇ ಆ ಥರ ಏನೋ ಅಂತ ಅಂದ್ಕೊಂಡಿದ್ವಿ. ಓವರ್ ಆಲ್ ಸೀಸನ್ ಬಗ್ಗೆ ಏನಂತ ಹೇಳ್ತೀರಾ? ಈ ಸೀಸನ್ ಚೆನ್ನಾಗಿದೆ, ನೋಡೋಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ತುಕಾಲಿ ಸಂತೋಷ ತುಂಬ ನೋಡಿ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದಾಗಲಿ ಅವರು ಮಿಸಸ್ ಆಗಿ ವೈಫ್ ಬಂದಿರೋದಾಗಲಿ ಈ ಸರಿ ತುಂಬ ಫನ್ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು.